ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ, ನಾಟಕಕಾರ, ನಿರ್ದೇಶಕ ಮೈಸೂರು ರಮಾನಂದ. ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡಕ್ಕೆ ಬಂದಿರುವಂಥ ವಿಚಾರ ವಿಶೇಷವಾದ್ದು, ಬಹಳ ವಿಭಿನ್ನ ರೀತಿಯ ಒಂದು ಟೆಲಿಚಿತ್ರದ ಬಗ್ಗೆ ನಿಮ್ಮ ಹತ್ರ ಮಾತನಾಡಕ್ಕೆ ಬಂದಿದ್ದೀನಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇಲ್ಲ 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 ಅದೇನಿಲ್ಲ ಇಲ್ಲ, ನೋಡೋಣ ಬನ್ನಿರಿ ಎಲ್ಲ. ವೆಹಿಕಲ್ಗೆ ಬೀಗದ ಕೀನೇ ಇಲ್ಲ, ಟ್ಯೂಬ್ಲೆಸ್ ಟೈರೇ ಇಲ್ಲ, ಹಾಕೋ ಬಟ್ಟೆಗೆ ತೋಳೆ ಇಲ್ಲ, ಮೊಬೈಲ್ ಮುಂದೆ ನಾವು ನೀವು ಏನೇನೂ ಇಲ್ಲ. ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಾ ಇದೆ. ಹೆಣ್ಣಿಗೆ ಶೋಷಣೆ ಆಗ್ತಾ ಇದೆ ಹೊರತು ಪೋಷಣೆ ಆಗ್ತಾ ಇದೆ. ಟಿವಿ ನೋಡಲಿ, ಪತ್ರಿಕೆ ನೋಡಲಿ, ಪ್ರತಿದಿನ ಅಲ್ಲಿ ಅತ್ಯಾಚಾರ, ಇಲ್ಲಿ ಅನಾಚಾರ, ಅತ್ಯಾಚಾರಗಳೇ ಜಾಸ್ತಿ. ಮಹಿಳೆ ಇರೋದು ಬರೀ ಇರೋದಕ್ಕಷ್ಟೇ ಅಲ್ಲ, ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಅವಳು ಸರಿಸಮನಾಗಿ ದುಡಿದು ಎಲ್ಲರೂ ನಿಂತಿದ್ದಾಳೆ ಇವತ್ತು. ಅಂತ ಒಂದು ವಿಶೇಷವಾದ ಜನರನ್ನು ಒಂದುಗೂಡಿಸುವ ಒಂದು ವಿಶೇಷ ಪ್ರಯತ್ನವನ್ನು RR ಮೂವೀಸ್ ಲಾಂಛನದ ಅಡಿಯಲ್ಲಿ ರವಿಕುಮಾರ್ ಅವರ ನಿರ್ಮಾಣದಲ್ಲಿ ಒಂದು ಟೆಲಿ ಸಿನಿಮಾ ಬರ್ತಾ ಇದೆ. ಅದರ ಶಿರೋನಾಮೆ ಹೆಸರು ಪರಿವರ್ತನೆ. ಪರಿವರ್ತನೆ ಜಗದ ನಿಯಮ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಬಾರ್ದು, ಪೋಷಣೆ ಆಗಬೇಕು ಅನ್ನೋ ವಿಶಿಷ್ಟವಾದ ವಿನೂತನವಾದ ಶೈಲಿಯಲ್ಲಿ ಜನರ ಇರುವಲ್ಲಿಗೆ ಹೋಗಿ ತಲುಪಿಸೋ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಸಂಭಾಷಣೆ ಬರೆದು ನಿರ್ದೇಶನದ ಹೊಣೆಯನ್ನು ಹೊತ್ತಿದ್ದಾರೆ. ಇದರ ಜೊತೆಯಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲೂ ಅಭಿನಯಿಸ್ತಾ ಇದ್ದೀನಿ. ಮತ್ತಿದು ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಮಹಿಳೆಯು ನೋಡಬೇಕಾದಂಥ ವಿಶೇಷವಾದ ಟೆಲಿ ಸಿನಿಮಾ. ದಯವಿಟ್ಟು ನೋಡಿ, ಆನಂದಿಸಿ, ಮತ್ತೊಬ್ಬರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.